ಹಾಯ್, ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಆನ್ಸರ್ ಪೇಪರ್ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಸ್ಕ್ಯಾನ್ಡ್ ಕಾಪಿಗೆ ಅಪ್ಲಿಕೇಶನ್ ಹಾಕಬೇಕು. ಸ್ಕ್ಯಾನ್ಡ್ ಕಾಪಿಗೋಸ್ಕರ ಅಪ್ಲಿಕೇಶನ್ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಯಾವ್ದು ಹೇಳಿ? ಏಪ್ರಿಲ್ 15. ಅದಕ್ಕಿಂತ ಮೊದಲೇ ನೀವು ಸ್ಕ್ಯಾನ್ಡ್ ಕಾಪಿಗೆ ಅಪ್ಲೈ ಮಾಡಲೇಬೇಕು. ನಂತರ ಮತ್ತೊಂದು ವಿಷಯ ಗೊತ್ತಿರಲಿ, ಯಾವ್ಯಾವ ವಿಷಯದ ಸ್ಕ್ಯಾನ್ಡ್ ಕಾಪಿಗೆ ಅಪ್ಲೈ ಮಾಡಿರ್ತೀರಾ ಅವುಗಳಿಗೆ ಮಾತ್ರ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡೋದಕ್ಕಾಗತ್ತೆ. ಅಂದ್ರೆ ನೀವೀಗ ಇಂಗ್ಲಿಷ್ ಲ್ಯಾಂಗ್ವೇಜ್ ನ ಸ್ಕ್ಯಾನ್ಡ್ ಕಾಪಿಗೆ ಅಪ್ಲೈ ಮಾಡಿ ಅದನ್ನ ಪಡೆದುಕೊಂಡ್ರೆ ಮಾತ್ರ ನೀವು ಇಂಗ್ಲಿಷ್ಗೆ ಏನ್ ಮಾಡ್ಬೋದು, ರಿವ್ಯಾಲ್ಯೂಷನ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆನಾ? ಈಗ ಏನು ಅಕೌಂಟೆನ್ಸಿ, ಅದಕ್ಕೆ ನೀವು ಸ್ಕ್ಯಾನ್ಡ್ ಕಾಪಿ ತರಿಸಿಲ್ಲ, ಅವಾಗ ಸ್ಕ್ಯಾನ್ಡ್ ಕಾಪಿ ರಿವ್ಯಾಲ್ಯೂಷನ್ ಅಪ್ಲೈ ಮಾಡೋದಕ್ಕೆ ಆಗಲ್ಲ. ಯಾವ್ಯಾವ ವಿಷಯಗಳ ಸ್ಕ್ಯಾನ್ಡ್ ಕಾಪಿಯನ್ನು ಪಡೆದುಕೊಳ್ತಿರೋ ಅವುಗಳಿಗೆ ಮಾತ್ರ ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ ಗೆ ಅಪ್ಲಿಕೇಶನ್ ಹಾಕಬಹುದು. ಲಾಸ್ಟ್ ಡೇಟ್ ಏಪ್ರಿಲ್ 15. ಈಗ ನಿಮಗೂ ಕೂಡ ಇರುತ್ತೆ ಆಗಿರ್ಬಹುದು, ಏನು ಲಿಂಕ್ ಹುಡ್ಕೋಕ್ ಹೋದ್ರೆ ಲಿಂಕ್ ಸಿಗ್ತಾ ಇಲ್ಲ, ಎಲ್ಲ ಅಪ್ಲೈ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆ ರೀತಿ ಆಗಿತ್ತಾ? ಆ ರೀತಿ ಆಗಿದ್ರೆ ಟೆನ್ಷನ್ ತಗೋದು ಬೇಡ. ಈಗ ಹೇಳ್ತೀನಿ ನಾನು. ಮೊದಲಿಗೆ KSEAB ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಅವಾಗ ವೆಬ್ಸೈಟ್ ಸಿಗುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ವೆಬ್ಸೈಟ್ ಓಪನ್ ಆಗಲ್ಲ, ಈ ರೀತಿ ಬರುತ್ತೆ. ಅಲ್ಲಿ ಕ್ಲಿಕ್ ಹಿಯರ್ ಫಾರ್ KSEAB ವೆಬ್ಸೈಟ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ ನಂತರ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಯ್ತು. ನೋಡಿ, ಈಗ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಯ್ತು. ಅಲ್ಲಿ ಮೇಲ್ಗಡೆ ಹೋಮ್ ಐಕನ್ ಇದೆ, ಅದ್ರ ಕೆಳಗಡೆ 3 ಲೈನ್ಸ್ ಇದಾವೆ. ಆ 3 ಲೈನ್ಸ್ ಏನಿದೆ ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅಲ್ಲಿ PUC ವಿದ್ಯಾರ್ಥಿಗಳ ಅಂಕಣ ಅಂತ ಒಂದು ಆಪ್ಷನ್ ಇದೆ, ಇದೆಯಾ? ಕಾಣ್ತದೆ ತಾನೆ? ಹಾ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಈಗ ಈ ಪೇಜ್ ಅನ್ನ ಸ್ಕ್ರಾಲ್ ಮಾಡ್ತಾ ಹೋದ್ರೆ ಅಲ್ಲಿ ಕೆಳಗಡೆ ನಿಮಗೆ ರಿವ್ಯಾಲ್ಯೂಯೇಷನ್ಗೆ ಆಪ್ಷನ್ ಸಿಗುತ್ತೆ. ಅಲ್ಲಿ ನೋಡಿ, ಅಪ್ಲೈ ಫಾರ್ ಸ್ಕ್ಯಾನ್ಡ್ ಕಾಪಿ ಆಫ್ ದ ಇವ್ಯಾಲ್ಯೂಯೇಟೆಡ್ ಆನ್ಸರ್ ಸ್ಕ್ರಿಪ್ಟ್ ಅಂತ ಇದೆ. ಓಕೆನಾ? ಅಲ್ಲಿ ಕೆಳಗಡೆ ಬ್ಲೂ ಕಲರ್ ಅಲ್ಲಿ ನ್ಯೂ 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 ಅಂತ ಬರ್ತಾ ನೋಡಿ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡೇಟ್ಸ್ ಮೆನ್ಷನ್ ಮಾಡಿದ್ದಾರೆ, ಅಂದ್ರೆ ಯಾವಾಗಿನಿಂದ ಸ್ಕ್ಯಾನ್ಡ್ ಕಾಪಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಲಾಸ್ಟ್ ಡೇಟ್, ಅದ್ರ ನಂತರ ರಿವ್ಯಾಲ್ಯೂಯೇಷನ್ಗೆ ಯಾವಾಗಿನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಎಲ್ಲ ಡೀಟೇಲ್ಸ್ ಕಾಣುತ್ತೆ. ಹೌದಾ? ಕಾಣ್ತಾ ಇದೆಯಾ? ಕಾಣ್ತಾ ಇದೆ. ಓಕೆ, ಅದ್ರ ಕೆಳಗಡೆ ಇಲ್ಲಿಗ ಆನ್ಲೈನ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ನಿಮಗೆ. ಆ ಆನ್ಲೈನ್ ಅಪ್ಲಿಕೇಶನ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ. ಅದನ್ನ ಸೆಲೆಕ್ಟ್ ಮಾಡಿದ್ರೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಮೇಲ್ಗಡೆ ನೋಡಿ, ಈಗ ಉತ್ತರ ಪತ್ರಿಕೆಯ ಛಾಯಾಪ್ರತಿಗಾಗಿ ಅರ್ಜಿ ಅಂತಿದೆ. ಅಲ್ಲಿ ಛಾಯಾಪ್ರತಿ ಅಂತ ಇರೋದನ್ನೇ ಕ್ಲಿಕ್ ಮಾಡಬೇಕು. ಅದ್ರ ಕೆಳಗಡೆ ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜೇ ಓಪನ್ ಆಗಲ್ಲ. ನಾನು ಚೆಕ್ ಮಾಡಿದ್ದು ತುಂಬಾ ಸಲ. ಅಲ್ಲಿ ಛಾಯಾಪ್ರತಿಗಾಗಿ ಅರ್ಜಿ ಅಂತ ಏನಿದೆ ಅಂದ್ರೆ ಫೋಟೋ ಕಾಪಿಗೋಸ್ಕರ ಅಪ್ಲಿಕೇಶನ್. ಸೊ ಆ ಫಸ್ಟ್ ಆಪ್ಷನ್ ಏನಿದೆ ಅದನ್ನೇ ಕ್ಲಿಕ್ ಮಾಡ್ಬೇಕು, ಅದು ಒಂದನ್ನೇ ಕ್ಲಿಕ್ ಮಾಡ್ಬೇಕು. ನೋಡಿ, ಈಗ ನಾನು ಮಿಸ್ ಆಗಿ ಬೇರೆ ಕಡೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗಲಿಲ್ಲ, ಈ ರೀತಿ ಬರುತ್ತೆ. ಸೊ ಪೂರ್ತಿ ಝೂಮ್ ಮಾಡ್ಕೊಳ್ಳಿ ಅದನ್ನ, ಅದ್ರ ನಂತರ ಅದನ್ನೇ ಕ್ಲಿಕ್ ಮಾಡಿ ಪರ್ಟಿಕ್ಯುಲರ್ ಆಗಿ. ಓಕೆ, ಓಪನ್ ಆಯ್ತು. ಅದ್ರ ನಂತರ ಅಲ್ಲಿ ಮೇಲ್ಗಡೆ ನೋಡಿ, ರಿಜಿಸ್ಟರ್ ನಂಬರ್ ನ ಎಂಟರ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ನೀವು ನಿಮ್ಮ ಸೆಕೆಂಡ್ PUC ರಿಜಿಸ್ಟರ್ ನಂಬರ್ ಅನ್ನ ನೀವು ಒಂದು ಎಂಟರ್ ಮಾಡಿಬಿಟ್ರೆ ಬಾಕಿ ಡೀಟೇಲ್ಸ್ ಇರುತ್ತೆ. ಕ್ಯಾಂಡಿಡೇಟ್ ನೇಮ್, ನಂತರ ಮದರ್ ನೇಮ್, ಆಮೇಲೆ ಸಬ್ಜೆಕ್ಟ್ ಕಾಂಬಿನೇಷನ್, ಕಾಲೇಜ್ ಕೋಡ್, ನಂತರ ಏನು ರಿಸಲ್ಟ್, ಆ ಎಲ್ಲ ಡೀಟೇಲ್ಸ್ ಅದಾಗೆ ಫೆಚ್ ಮಾಡ್ಕೊಳತ್ತೆ. ನಿಮ್ದು ಏನೇನು ಡೀಟೇಲ್ಸ್ ಇತ್ತು ಅದೆಲ್ಲ ಬರುತ್ತೆ. ಅದ್ರ ನಂತರ ಇಲ್ಲಿ ಕೆಳಗಡೆ ನೋಡಿ, ವಿಷಯ ಸಬ್ಜೆಕ್ಟ್ ಅಂತ ಇದೆ, ಸಬ್ಜೆಕ್ಟ್ ನೇಮ್ ಅಂತ ಇದೆ. ಅಲ್ಲಿ ಪಾರ್ಟ್ A, ಪಾರ್ಟ್ B ಅಂತ ಇದೆ. ಪಾರ್ಟ್ A ದಲ್ಲಿ ಲ್ಯಾಂಗ್ವೇಜಸ್ ಇರುತ್ತೆ, ಪಾರ್ಟ್ B ದಲ್ಲಿ ಪಾರ್ಟ್ 1 ಒಳಗಡೆ ಲ್ಯಾಂಗ್ವೇಜ್ ಇರುತ್ತೆ, ಪಾರ್ಟ್ 2 ದಲ್ಲಿ ಈ ಕೋರ್ ಸಬ್ಜೆಕ್ಟ್ಸ್ ಇರುತ್ತೆ. ಓಕೆನಾ? ಸೊ ಅಲ್ಲಿ ಎಲ್ಲ ಸಬ್ಜೆಕ್ಟ್ ಹೆಸರು ಬರುತ್ತೆ ಇಲ್ಲಿ ಕೆಳಗಡೆ. ಅಲ್ಲಿ ನಿಮಗೆ ಯಾವ ಒಂದು ಸಬ್ಜೆಕ್ಟ್ ಅಥವಾ ಲ್ಯಾಂಗ್ವೇಜ್ ಅನ್ನ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕು ಅಂತಿದೆ, ಅಥವಾ ಯಾವ್ಯಾವ ವಿಷಯಗಳ ಸ್ಕ್ಯಾನ್ಡ್ ಕಾಪಿ ನಿಮಗೆ ಬೇಕು ಅಂತಿದೆ, ಅದನ್ನ ಸೆಲೆಕ್ಟ್ ಮಾಡೋದು. ಇಲ್ಲಿಗೆ ನಾನು ಪಾರ್ಟ್ A ದಲ್ಲಿ ಇಲ್ಲಿ ನೋಡಿ ನೋ ಅಂತಿದ್ಯಾ, ಅಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಅದನ್ನ ಕ್ಲಿಕ್ ಮಾಡಿದೆ, ಅಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡೋಕೆ ಆಪ್ಷನ್ ಸಿಗ್ತದೆ. ನಾನು ಎಸ್ ಅಂತ ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿಬಿಟ್ರೆ ಅಲ್ಲೇ ಕೆಳಗಡೆ ಫೀಸ್ ತೋರಿಸ್ತಾ ಇದೆ. ಹೌದಾ? ಅದೇ ರೀತಿ ಈಗ ಮತ್ತೊಂದು ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ತಿಳ್ಕೊಳ್ಳಿ. ಮತ್ತೊಂದನ್ನ ಕ್ಲಿಕ್ ಮಾಡಿದೆ, ಅಲ್ಲೂ ಕೂಡ ಎಸ್ ಅಂತ ಕ್ಲಿಕ್ ಮಾಡಿದೆ. ಅಲ್ಲಿ ಫೀಸ್ ನೋಡಿ. ಓಕೆ, ಅದಾಗಿ ಫೀಸ್ ತೋರಿಸುತ್ತೆ ಇಂದಿಷ್ಟು ಫೀಸ್ ಅಂತ. ಅದ್ರ ನಂತರ ಅಲ್ಲಿ ಕೆಳಗಡೆ ನಿಮ್ಮ ಡೀಟೇಲ್ಸ್ ಎಂಟರ್ ಮಾಡೋದಿದೆ. ಸ್ಟೂಡೆಂಟ್ ಅಡ್ರೆಸ್, ಈ ರೀತಿ ಕೆಲವು ಡೀಟೇಲ್ಸ್ ಎಂಟರ್ ಮಾಡೋದಿದೆ. ಇಲ್ಲಿ ವಿದ್ಯಾರ್ಥಿಯ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು, ಆಮೇಲೆ ಅಡ್ರೆಸ್ ಎಂಟರ್ ಮಾಡಬೇಕು, ಡಿಸ್ಟ್ರಿಕ್ಟ್ ಪಿನ್ ಕೋಡ್ ನ ಎಂಟರ್ ಮಾಡಬೇಕು, ಆಮೇಲೆ ಇಮೇಲ್ ID, ತಾಲೂಕು. ಅದಷ್ಟು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಟ್ರಿ ಅಂತ ಅಂದ್ಕೊಳ್ಳೋಣ. ಸಬ್ಮಿಟ್ ಅಂತ ಕೊಟ್ಟ ನಂತರ ಮುಂದೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇದಕ್ಕೆ ಅಂತ ಹೇಳಿದ್ರೆ ಫೀಸ್ ಪೇ ಮಾಡೋದಕ್ಕೆ. ಓಕೆನಾ? ಈಗ ಫೀಸ್ ತೋರಿಸಿದಾರಲ್ವಾ, ಆ ಫೀಸ್ ಅನ್ನ ಪೇ ಮಾಡ್ಬೇಕು ನೀವು. ಸೊ ಆ ಫೀಸ್ ಪೇ ಮಾಡೋದಕ್ಕೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ಅನ್ನು ಓಪನ್ ಆದಾಗ ನೀವು ಅಂದ್ರೆ ಆನ್ಲೈನ್ ಮೂಲಕ ಫೀಸ್ ಅನ್ನ ಪೇ ಮಾಡಬೇಕು. ಪೇ ಮಾಡಿ ಆದ ನಂತರ ನಿಮ್ಗೆ ಅಂದ್ರೆ ಸ್ಕ್ಯಾನ್ಡ್ ಕಾಪಿಗೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ ನಿಮ್ಮ ಮೊಬೈಲ್ಗೆ ಮೆಸೇಜ್ ಕೂಡ ಬರುತ್ತೆ. ನಂತರ ಮೇಲ್ ಕೂಡ ಬರುತ್ತೆ. ಅದ್ರ ಸ್ಕ್ರೀನ್ ಶಾಟ್ ಅನ್ನು ಕೂಡ ತೆಗೆದು ಇಟ್ಕೊಂಡಿರಿ, ಅಥವಾ ಲ್ಯಾಪ್ಟಾಪ್ ಅಲ್ಲಿ ಅಪ್ಲೈ ಮಾಡಿದ್ರೆ ಲ್ಯಾಪ್ಟಾಪ್ ಸ್ಕ್ರೀನ್ ಫೋಟೋ ತೆಗೆದಿಟ್ಕೊಳ್ಳಿ. ಓಕೆನಾ? ಸೊ ಈ ರೀತಿ ಇರುತ್ತೆ. ಸ್ಕ್ಯಾನ್ಡ್ ಕಾಪಿ ಅಪ್ಲೋಡ್ ಮಾಡ್ತಾರೆ ಮುಂದೆ ಅವರು. ಸ್ಕ್ಯಾನ್ಡ್ ಕಾಪಿ ಅಪ್ಲೋಡ್ ಆದ ನಂತರ ಇದೇ ಪೇಜ್ ಬರ್ಬೇಕು, ನೀವು ಮತ್ತೆ ಇದೇ ಪೇಜ್ ಬರಬೇಕು. ಈ ಪೇಜ್ಗೆ ಬಂದ ನಂತರ ಅಲ್ಲಿ ತೋರಿಸ್ತೀನಿ ತಿಳಿರಿ ಅಂತ. ಹಾ, ಇಲ್ಲಿ ನೋಡಿ ಡೌನ್ಲೋಡ್ ಸ್ಕ್ಯಾನ್ಡ್ ಕಾಪಿ ಅಂತಿದ್ಯಾ, ಅದ್ರ ಹಿಂದಿನ ಪೇಜ್ ಅಲ್ಲಿ ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ
ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವೇನು ಫೀಸ್ ಪೇ ಮಾಡಿದ್ರ ಆ ಚಲನ್ ನಂಬರ್ ಅದು ಹೇಳಿದ್ನಲ್ವ, ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ಅಥವಾ ಮೆಸೇಜ್ ಏನ್ ಬಂದಿರುತ್ತೆ ಪೇ ಮಾಡಿರೋದು ಅದ್ರ ಇಟ್ಕೊಂಡಿರಿ ಅಂತ. ಅಲ್ಲಿ ಚಲನ್ ನಂಬರ್ ಎಂಟರ್ ಮಾಡಬೇಕು, ಆಮೇಲೆ ರಿಜಿಸ್ಟರ್ ನಂಬರ್ ಎಂಟರ್ ಮಾಡಬೇಕು. ಯಾವ ಸಬ್ಜೆಕ್ಟ್ ನ ಸ್ಕ್ಯಾನ್ ಕಾಪಿ ಅದನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಡೌನ್ಲೋಡ್ ಆಗುತ್ತೆ ಮೊಬೈಲ್ಗೆ. ಓಕೆ, ನಾನು ಡೌನ್ಲೋಡ್ ಆಗಿರುವಂತಹ ಆ ಸ್ಕ್ಯಾನ್ ಕಾಪಿ ಏನಿದೆ, ಸ್ಕ್ಯಾನ್ ಕಾಪಿ ಅಂದ್ರೆ ಏನು, ನಿಮ್ಮ ಆನ್ಸರ್ ಶೀಟ್ ಅದು. ನಿಮ್ಮ ಆನ್ಸರ್ ಶೀಟ್ ಫಸ್ಟ್ ಪೇಜ್ ಅಂದ್ರೆ ಲಾಸ್ಟ್ ಪೇಜ್ ವರೆಗೆ ಸ್ಕ್ಯಾನ್ ಮಾಡಿ ಕಳಿಸಿರ್ತಾರೆ. ಅದನ್ನ ತಗೊಂಡು ನಿಮ್ಮ ಲೆಕ್ಚರರ್ಸ್ ಏನಿದ್ದಾರೆ ಅವ್ರಿಗೆ ತೋರಿಸಿ. ಮತ್ತೆ ಮಾರ್ಕ್ಸ್ ಬರುತ್ತಾ, ಮತ್ತೆ ಮಾರ್ಕ್ಸ್ ಬರುತ್ತೆ ಅಂತ ಇದ್ರೆ ಆವಾಗ ರಿವರ್ಷನ್ ಅಪ್ಲೈ ಮಾಡಿ. ಕಂಪಲ್ಸರಿ ಏನಿಲ್ಲ, ಈಗ ಸ್ಕ್ಯಾನ್ ಕಾಪಿ ತೆಗೆದುಕೊಂಡ್ರೆ ರಿವರ್ಷನ್ ಅಪ್ಲೈ ಮಾಡಲೇಬೇಕು ಅಂತ ಏನಿಲ್ಲ. ಸ್ಕ್ಯಾನ್ ಕಾಪಿ ತರಿಸಿದ್ರೆ ಓಕೆ, ಮತ್ತೆ ಮಾರ್ಕ್ಸ್ ಬರಲ್ಲ, ಈಗ ಕರೆಕ್ಟ್ ಕೊಟ್ಟಿದ್ದಾರೆ ಅಂತ ಅನ್ಸಿದ್ರೆ ಏನ್ ಮಾಡ್ತೀರಾ ನೀವು, ರಿವರ್ಷನ್ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ಬಿಟ್ರೆ ನಡೆಯುತ್ತೆ. ಬಟ್ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದಾಗ ಏನ್ ಮಾಡ್ತೀರಾ, ರಿವರ್ಷನ್ಗೆ ಅಪ್ಲೈ ಮಾಡಿ. ಅದಕ್ಕೋಸ್ಕರ ಇದನ್ನ ಡೌನ್ಲೋಡ್ ಮಾಡ್ಕೊಂಡ ನಂತರ, ಸ್ಕ್ಯಾನ್ ಕಾಪಿ ಡೌನ್ಲೋಡ್ ಮಾಡ್ಕೊಂಡ ನಂತರ ಲೆಕ್ಚರರ್ಸ್ಗೆ ತೋರಿಸಿ. ಅವ್ರ ಮಾರ್ಕ್ಸ್ ಬರುತ್ತೆ ಅಂದ್ರೆ ಮಾತ್ರ ಏನ್ ಮಾಡ್ತೀರಾ, ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡ್ತೀರಾ, ಇದ್ರೆ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದಿಷ್ಟು ವಿಷಯ ಆಗಿತ್ತು, ಸಿಗೋಣ ಆಗಿದ್ರೆ. ಆಲ್ ದ ಬೆಸ್ಟ್, ಜೈ ಹಿಂದ್, ವಂದೇ ಮಾತರಂ.